ಇನ್ನು ಗಿರಿ ಅವರು ನಿಧನ ಹೊಂದಿದ್ದಾರೆ ಅನ್ನುವಂಥ ಸುದ್ದಿ ಕೇಳಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಮಾತುಗಳು ಮತ್ತು ಒಂದು ಕುಡಿತಕ್ಕೆ ದಾಸರಾಗಿದ್ರೇನೋ ಹಾಗಾಗಿ ಇಷ್ಟು ಬೇಗ ಜೀವ ಹೋಯ್ತೇನೋ ಅನ್ನುವಂಥ ಮಾತು ನಿಜನಾ ಅದು ಅಥವಾ ಅವರು ತುಂಬಾ ಅಡಿಕ್ಟ್ ಆಗಿದ್ರ ಅಥವಾ ಲಿಮಿಟ್ ಆಗಿದ್ರ ಹೇಗೆ? ಈಗ ಕುಡಿತ ಅನ್ನೋದು ಒಬ್ಬ ಮನುಷ್ಯ ಇದ್ದಾಗ ಒಂಥರ ಇಲ್ದಿದಾಗ ಒಂಥರ. ಇಲ್ದಿದಾಗಂತೂ ಕೆಲವ್ರು ಮಾತಾಡೋದೇ ಇರ್ತಾರೆ. ಹಾಗಂತ ಒಬ್ಬ ವ್ಯಕ್ತಿ ಹೋದ್ಮೇಲೆ ಅವನನ್ನು ಒಂದು ಖುಷಿಯಾಗಿ ಕಳಿಸ್ಕೊಡ್ಬೇಕು. ಪ್ಲಸ್ಸು ಮೈನಸ್ಸು ಎಲ್ಲರಲ್ಲೂ ಇರುತ್ತೆ. ಈಗ ಯಾರು ಕುಡಿಯಲ್ಲ ಅಂತ ಇರ್ತಾರೆ, ಎಲ್ಲರೂ ಇರ್ತಾರೆ, ಅವ್ರವರು ಪರ್ಸನಲ್ ಆಗಿರುತ್ತೆ. ಹಾಗಾಗಿ ನಾವು ಅವರ ಕೆಲವೊಂದು ಪರ್ಸನಲ್ಲು ನಾವು ಏನು ಕೇಳೋಕ್ಕೆ ಹೋಗೋದಿಲ್ಲ. ಬಟ್ ಮಾಡ್ತಾಯಿದ್ದ ಚೆನ್ನಾಗೂ ಇದ್ದ. ಆಮೇಲೆ ನನಗೆ ಈಗ ಒಂದು 2 ತಿಂಗಳ ಹಿಂದೆ ಸಿಕ್ಕಾಗ ಒಂದು ಟೈಫಾಯ್ಡ್ ಇದೆ ಬೈ, ಒಂಚೂರು ಅದಕ್ಕೆ ಮೆಡಿಸಿನ್ ತೊಗೊತಾ ಇದ್ದೀನಿ ಅಂತ ಎಲ್ಲ ಹೇಳ್ದ. ಎಲ್ಲ ಹೇಳಿದ್ದ, ಎಲ್ಲ ಬಿಟ್ಬಿಟ್ಟಿದ್ದೀನಿ ಬೈ, ಈಗ ಮತ್ತೆ ರೆಡಿಯಾಗಿ ಬರ್ತೀನಿ ಅಂತ. ಇನ್ಫ್ಯಾಕ್ಟ್ ನವಗ್ರಹ ಪ್ರಮೋಷನಲ್ಲಿ ರಿಲೀಸ್ ಟೈಮಲ್ಲೂ ಕೂಡ ದಿನಕರ್ ಹೇಳ್ದ, ಈ ಥರ ಮಗ ಈ ಥರ ನಂಬರ್ ಇಲ್ಲ ಕಣೋ, ಶೇರ್ ಮಾಡೋ ಅಂತ. ಶೇರು ಮಾಡಿದ್ದೆ. ಆಮೇಲೆ ಅವ್ರ ಹತ್ರ ಬರ್ತೀನಿ ಅಂತಲೂ ಹೇಳಿದ್ದ, ಪ್ರಮೋಷನ್ಗೆ ಬರ್ತೀನಿ ಅಂತ. ಮತ್ತೆ ನನಗೆ ಫೋನ್ ಮಾಡಿಬಿಟ್ಟು, ಇಲ್ಲ ಬೈ ಬರೋಕ್ಕಾಗಲ್ಲ, ನಾನು ತುಂಬ ಸಣ್ಣಾಗಿದ್ದೀನಿ, ಅದು ವೀಕ್ ಆಗಿದ್ದೀನಿ, ಈಗ ಮತ್ತೆ ರಿಕವರಿ ಆಗ್ತಾಯಿದ್ದೀನಿ, ಪ್ರಮೋಷನ್ ಬರೋಕ್ಕಾಗಲ್ಲ ಅಂತ. ಆವಾಗ ನೋಡಿದ್ದು ಅಷ್ಟೇ, ಒಂದು 2 ತಿಂಗಳಿಂದ ನೋಡಿ. ಆಮೇಲೆ ರಿಲೀಸ್ ಟೈಮ್ನಲ್ಲಿ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ದ. ಬಟ್ ಓಕೆ, ರೆಡಿ ಆಗ್ತಿದ್ದಾನಲ್ಲ ಅಂತ ಒಂದು ಖುಷಿ ಇತ್ತು. ಸಡನ್ನಾಗೆ ನೆನ್ನೆ ಹೇಳಿದೆ. ಅದು ಏನೋ ಮನೇಲೇ ಬಿದ್ದು, ಏನೋ ದೀಪ ಹಚ್ಚುವಾಗ, ದೇವ್ರ ದೀಪ ಹಚ್ಚುವಾಗ ಏನೋ ಬಿದ್ದು ಈ ಥರ ಪ್ರಾಣ ಹೋಯಿತು, ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಬಂತು. ಬಟ್ ಇರ್ಬೋದೇನೋ, ಬೇರೆ ಕೆಲವ್ರು ಹೇಳ್ತಾರಲ್ಲ ರೂಮರ್ಸು, ಈ ಥರ ಆ ಥರ ಅಂತ. ಬಟ್ ಅದಂತೂ ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ನೋಡಿರೋದನ್ನು ಹೇಳ್ಬೋದು. ನೋಡಿಲ್ಲದೆ ಸುಮ್ಮನೆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ, ಅದು ತೀರ್ ಹೋದ ವ್ಯಕ್ತಿ ಬಗ್ಗೆ ಹೇಳೋದು, ಗೊತ್ತಿಲ್ಲದೆ ಹೇಳೋದು ತಪ್ಪಾಗತ್ತೆ ಅಂತ. ಆಗಾಗ ಭೇಟಿ ಆಗ್ತಿದ್ರಿ ಅನ್ಸುತ್ತೆ, ಆದರೆ ಸಿನಿಮಾ ಅವಕಾಶಗಳು ಅವ್ರಿಗೆ ಬರ್ತಿರ್ಲಿಲ್ಲ ಅಥವಾ ಇವ್ರು ಒಪ್ಕೊಂಡು ಮಾಡ್ತಾ ಇರಲಿಲ್ಲ, ಇವರೇ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಇದ್ರ ಹೇಗೆ ಸರ್? ಅವಕಾಶನೂ ಕೂಡ ಬರ್ತಿರ್ಲಿಲ್ಲ ಅಂತಲೂ ಒಂದು ಬೇಸರ ಇತ್ತು. ನಾನು ಕೇಳುವೆ, ಯಾಕೋ ಈ ನಡುವೆ ಕಡಿಮೆ ಆಯ್ತಲ್ಲೋ ಅಂತ. ಯಾಕಂದರೆ ನನಗೆ ಭಾಳ ಹತ್ರ ಇರೋದು ನನ್ನ ಮನೆಗೂ ಅವನಿಗೂ. ಆಮೇಲೆ ನನ್ನ ಮಕ್ಕಳನ್ನ ಕಾಲೇಜಿಗೆ ಬಿಟ್ಟು ಬರುವಾಗ ಅದೇ ರೋಡಲ್ಲಿ ಬರ್ತಾಯಿದ್ದಿದ್ದು. ಒಂದು ಸರಿ ಅಲ್ಲಿ ಸಿಗೋವನು, ರೆಗ್ಯುಲರ್ ಒಂದು ಅಡ್ಡ ಇದೆ ಒಂದು, ಅಲ್ಲಿ ಟೀ ಕುಡಿಯೋನು, ಅದು ಇದು ಅಲ್ಲೇ ಸಿಕ್ಕಾಗ, ಏನಗ್ರಿ ಏನು ಮಾಡ್ತಿದ್ಯಾ? ಇಲ್ಲ ಬೈ, ಆರಾಮ, ಮನೇಲೆಲ್ಲ ಹೇಗಿದ್ದಾರೆ, ಮೇಡಮ್ ಹೇಗಿದ್ದಾರೆ, ಮಕ್ಳು ಹೇಗಿದ್ದಾರೆ ಎಲ್ಲ ಕೇಳೋನು. ಎಲ್ಲ ಚೆನ್ನಾಗಿದ್ದಾರಪ್ಪ, ನೀನು ಹೆಂಗಿದ್ಯಾ, ಏನು ಮಾಡ್ತಿದ್ಯಾ ಅಂದ. ಇಲ್ಲ ಬೈ, ಈಗ ಬೇರೆ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಅವಕಾಶಗಳಿಲ್ಲ ಬೈ ಅದಕ್ಕೆ ಅಂತ ಹೇಳೋನು. ಪಾಪ ಬೇಜಾರಾಗೋದು ಒಂದೊಂದು ಸರಿ. ಯಾಕಂದರೆ ಒಬ್ಬ ಒಳ್ಳೆ ಕಲಾವಿದ, ಸುಮ್ಮನೆ ಯಾರೋ ಬಂದು ಏನು ಆ್ಯಕ್ಟಿಂಗೇ ಗೊತ್ತಿಲ್ಲದೆ ಇರೋ ಅಂಥ ವ್ಯಕ್ತಿ ಅಂತೂ ಅಲ್ಲ. ಯಾಕಂದರೆ ಇಂಡಸ್ಟ್ರಿಯಲ್ಲಿ ನಾವೇ ನೋಡ್ಬಿಟ್ಟಿದ್ದೀವಿ, ತುಂಬ ಜನ ಅವಕಾಶ ವಂಚಿತ ಆಗಿರ್ತಾರೆ. ಒಳ್ಳೆ ಪ್ರತಿಭಾನ್ವಿತರು ಇರ್ತಾರೆ, ಅವ್ರಿಗೆ ಅವಕಾಶ ಸಿಗೋದಿಲ್ಲ. ಅವ್ರು ಬ್ಯಾಡ್ ಲಕ್ಕೋ ಏನೋ ಗೊತ್ತಿಲ್ಲ. ಕೆಲವರು ಏನೂ ಇಲ್ಲದೆ ಇರೋರಿಗೆ, ಅಭಿನಯನೇ ಗೊತ್ತಿಲ್ಲದೆ ಇರೋರು ಕೆಲವರು ಬಹಳಷ್ಟು ಜನ ಈಗ ಒಂದು ಮಿಂಚ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ಅದು ಅವನ ಹಣೆ ಬರನೋ ಅಥವಾ ಬೇರೆಯವ್ರ ಲಕ್ಕೋ ಗೊತ್ತಿಲ್ಲ. ಅದು ಇಂಡಸ್ಟ್ರಿ ಉಪಯೋಗಿಸ್ಕೊಳ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ. ಅಂದರೆ ಸ್ವಲ್ಪ ಸ್ವಾಭಿಮಾನಿ ಅಂತೂ ಇದ್ದ. ತುಂಬ ಎಲ್ಲೂ ಕೇಳೋ ರೀತಿ, ಬೇರೆಯವ್ರನ್ನ ಹೋಗಿ ಅವಕಾಶ ಕೇಳೋದು ಆ ರೀತಿ ಇರ್ತಿರ್ಲಿಲ್ಲ. ಬಿಗಿನಿಂಗ್ ಟೈಮಲ್ಲಿ ನಾನು ಒಂದಷ್ಟು ರೆಫರ್ ಮಾಡಿದ್ದೆ. ಇನ್ಫ್ಯಾಕ್ಟ್ ದರ್ಶನ್ ಅವರು ಕೂಡ ಒಂದಷ್ಟು ಸಿನಿಮಾಗಳು ರೆಫರ್ ಮಾಡಿದರು. ಬಟ್ ಅವರಲ್ಲಿ ಏನು ಒಂದು ಮೈನಸ್ ಇತ್ತೋ ಅದರಿಂದ ಏನೋ ಒಂದು ಆಗಿರ್ಬೋದು. ಒಂದು ಸ್ವಾಭಿಮಾನ ಅನ್ನೋದನ್ನು ಬಹಳ ಇತ್ತು ಆತನಿಗೆ. ಯಾಕಂದರೆ ಅವರ ಅತ್ತೆ ಹೇಳ್ತಾಯಿದ್ರು ಇವತ್ತು, ಹೋಗೋ ಅರಸು ಮನೆ ಇಲ್ಲೇ ಅಲ್ವಾ, ಹೋಗು ಅವ್ರ ಜೊತೆ ಇರೋ, ನಿಂಗೊಂಚೂರು ರಿಲ್ಯಾಕ್ಸೇಷನ್ ಇರುತ್ತೆ. ಅವ್ರು ಯಾವ್ದಾದ್ರು ಮಾಡ್ತಾಯಿದ್ದಾರೆ, ಸುಮಾರು ಸಿನಿಮಾಗಳು ಸೀರಿಯಲ್ಸ್ ಮಾಡ್ತಿದ್ದಾರೆ, ಯಾವುದೋ ರೆಫರ್ ಮಾಡ್ತಾರೆ, ಹೋಗು ಅಂತ. ಒಂಥರ ಸ್ವಾಭಿಮಾನಿ ಪಾಪ. ಒಂಚೂರು ಎಲ್ಲೋ ಒಂದು ಟಚ್ ಇದ್ದು ಎಂಗೇಜ್ ಆದರೆ ಯಾವತ್ತೂ ಒಬ್ಬ ಮನುಷ್ಯನಿಗೆ ಆ ಒಂದು ಖಿನ್ನತೆ ಬಿಟ್ಟೋಗುತ್ತೆ. ಟಚ್ ಇದ್ದಾಗ ಎಲ್ಲರ ಜೊತೆ ಬೆರೆತಾಗ ಏನಾಗುತ್ತೆ, ಎಲ್ಲ ಮರ್ತೋಗುತ್ತೆ. ನೀಟಾಗಿ ಆರಾಮಾಗೆ ಲೈಫ್ ಲೀಡ್ ಮಾಡ್ಕೊಂಡು ಹೊರಟೋಗ್ಬೋದು. ಅದೊಂದು ಸ್ವಾಭಿಮಾನ ಅನ್ನೋದು ಇಂದ ಎಲ್ಲೋ ಒಂದು ಅವನಿಗೆ ಅದು ಧಕ್ಕೆ ಆಯಿತು ಅಂತ ಅನ್ನಿಸ್ತಾ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.